ಜಾನು ಜಾನು ಜಾನಕಿ ನೀವನ ಏನಾಗಬೇಕಿತ್ತ? ಅದನ್ನ ಕೇಳಕ್ ನೀನ್ ಯಾರು? ನಿನ್ ಜೊತೆ ನನ್ನ ಮಾತಿಲ್ಲ. ಸರಳ ನನ್ನ ಮಗಳನ್ನ ಕರಿ ಫಸ್ಟ್. ನಿಮ್ ಮಗಳು ಅಲ್ರಿ ಆಕೆ, ನನ್ ಹೇಳ್ತಿದಾಳ. ಏನ್ ನಿಮ್ದು ಬಾಯಿ? ಮೊನ್ನೆ ಎಲ್ಲ ಹಿರಿಯರು ಮುಗಿಸ್ಯಾರಿಲ್ಲ, ಏನ್ ನಿಮ್ದು ಮನೆ ಬಂದು ಬಾಯಿ ಮಾಡೋದ? ನೋಡು, ನೀನ್ ಯಾರೋ ಏನು ನನಗೆ ಒಂದು ಬೇಕಾಗಿಲ್ಲ. ಅದ್ರ ಹಕ್ಕಿಕತ್ತು ಬೇಕಾಗಿಲ್ಲ, ನನ್ಗೆ ಹರಕತ್ತು ಇಲ್ಲ. ನನ್ನ ಮಗಳು ಬೇಕಾಗ್ಯಾಳ ನನಗ, ನನ್ನ ಮಗಳ ಮಾತು ಬೇಕಾಗೈತೆ ನನಗ. ಹಿರಿಯರ ಮುಗಿಸ್ಯಾರ ಬಿಟ್ರ ಗೊತ್ತಿಲ್ಲ. ನಾನು ಇವತ್ತು ಕೊನೆ ಬಾರಿ ಬಂದೀನಿ. ನನ್ನ ಮಗಳ ಜೊತೆ ನಾನು ಮಾತಾಡ್ಬೇಕು. ಆಕೆ ಏನು ಮಾತಾಡ್ತಾಳ ಅನ್ನೋದ್ರ ಮೇಲೆ ನನ್ನ ನಿರ್ಧಾರ ಐತಿ. ಅದಕ್ಕೆ ನನ್ನ ಮಗ ಬದ್ದದನ. ಮೊದಲು ನನ್ನ ಮಗಳ ಕರಿ, ಅಷ್ಟೇ ಸಾಕು. ಒಂದ್ಸರಿ ಅಲ್ಲ, ನೀವು 100 ಸರಿ ಕೂಗಿದ್ರೆ ಆಕೆ ಬರಲ್ಲ. ಯಾಕಂದ್ರೆ ನನ್ನ ಹೇಳ್ತಿದಾಳ ಆಕೆ. ನನ್ನ ಪ್ರೀತಿ ಬಿಟ್ಟು ಯಾರ ಮಾತಿ ಕೇಳಲ್ಲ ಅವ್ರು, ಯಾರ ಮಾತಿ ಕಿವಿಗೂ ಕೇಳಲ್ಲ ಆಕಿಗೆ. ಬೇಕಾದ್ರೆ ನೀವು ಕೂಗ್ ನೋಡ್ತೀರಾ? ನಾ ಕೂಗ್ಲೇನ? ಜನ ಜನ ಏನ್ರಿ ನಿಮ್ದು? ಅಪ್ಪಾಜಿ ಒಳಗ್ ಬರ್ರಿ. ನೋಡು, ನಿನ್ ಜೊತೆ ಒಳಗ್ ಕುಂತ ಹರಟೆ ಹೊಡ್ಯಕ್ ಬಂದಿಲ್ಲ ನಾನು ನಿನ್ನ ಕರ್ಕೊಂಡು ಹೋಗಿ ಬಂದೀನಿ. ನೀನಾಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಈಗಿಂದೀಗ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಅದನ್ನ ಬಿಟ್ಟು ನೀವೇನ್ರ ಬೇರೆ ಏನಾದ್ರು ಮಾತಾಡಿದ್ರಿ ನನಗ ನಿನ್ ಹೆಂಗ ಕರ್ಕೊಂಡು ಹೋಗ್ಬೇಕನ್ನೋದು ನನಗ ಎಲ್ಲ ಗೊತ್ತೈತಿ. ಹೆಂಗ್ ಕರ್ಕೊಂಡು ಹೋಗ್ತೇನೆ ಇದನ್ ಮಾಡಿ ನನ್ನ ನಾವೇನು ಕೈ ಬಳಿ ತಟ್ಕೊಂಡ್ ಕುಂತಿಲ್ಲ. ಹೆಚ್ಚಿಗೆ ಮಾತಾಡಿದ ಬಿಡ್ರಿ, ನಾನ್ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನಾನು ಅವ್ನ ಇಷ್ಟಪಟ್ಟ ಬಂದಿರೋದು, ನೀವ್ ಏನು ಮಾತಾಡ್ಬೇಡ್ರಿ. ನೋಡಪ್ಪಾಜಿ, ನಾನ್ ಇಷ್ಟಪಟ್ಟು ಇವ್ರ ಜೊತೆ ಬಂದಿರೋದು. ಏನೋ ಕಷ್ಟನೋ ಸುಖನೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ನೀನು ಪದೇ ಪದೇ ಇದ್ದರ ಮನೆ ಹತ್ರ ಬಂದು ತೊಂದರೆ ಕೊಡೋದು, ಬಾಯಿ ಮಾಡೋದು ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟು ನೀನ್ ಒಳಗೆ ಹಾಕ್ಸ್ಬಿಡ್ತೀನಿ. ಮತ್ತೇನ್ ಮಕ್ಕ ನೋಡ್ತೀರಿ? ಒಂದ್ಸರಿ ಹೇಳಿದ ಅರ್ಥ ಆಗ್ಲಿಲ್ಲ ನಡ್ರೆ. ನಾವೇನಿಲ್ಲಿ ಇರಕ್ ಬಂದಿಲ್ಲ, ಹೋಗಾಕ ಬಂದೀವಿ. ನಿನ್ ಜೊತೆ ನೆಂಟಸ್ತಿಕೆ ಬೆಳೆಸಿ ನಿಮ್ ಮನೆಗೆ ಹಾಯಾಗಿದ್ದು ಹೋಗಕ್ ಬಂದಿಲ್ಲ. ನಿನ್ ಎದಕ್ ಬಿಟ್ಟಿವಿ ಅನ್ನೋದು ಅಷ್ಟ ಅರ್ಥ ಮಾಡ್ಕೊ. ನಿನ್ನ ಜೀವಕ್ಕ ನನ್ನ ಮಗಳ ರಕ್ಷಾ ಕವಚ ಆಗ್ಯಾಳ ಅನ್ನೋದಕ್ ಮಾತ್ರ ನೀವು ಉಳ್ಕೊಂಡಿ. ಇಲ್ಲಕ್ರ ಇವತ್ತಿ ನಿನ್ನ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಆ ಭಗವಂತಗ ಗೊತ್ತು. ಅಪ್ಪಾಜಿ, ಅವ್ರಿಗೇನು ಅನ್ನಕ್ ಹೋಗ್ಬೇಡಿ. ನೋಡವ್ವ, ನೀನು ನಮ್ಮನ್ನ ಕಂಪ್ಲೇಂಟ್ ಕೊಟ್ಟು ಒಳ ಹಾಕ್ಸೋದು ಬೇಡ. ನಾವು ನಿನಗ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಬಂದಿವಿ. ನಿನ್ ಜೊತೆ ದ್ವೇಷದಿಂದ ಹೊಡೆದಾಡಿ ಗುದ್ದಾಡಿ ನೀನ್ ಹೇಳ್ಕೊಂಡು ಹೋಗಕ್ ಬಂದ್ರ ಯಾವಾಗ ಅದನ್ನ ಮಾಡ್ತಿದ್ದೆ. ನೋಡು ಮಗಳ, ನಿನಗೊಂದು ಬುದ್ಧಿ ಹೇಳ್ತೀನಿ ಕೇಳ. ಸಂಸಾರ ಅನ್ನೋದು ದೊಡ್ಡ ಸಾಗರ ಇದ್ದಂಗ. ಅದನ್ನ ಈಜಿ ದಡ ಸೇರೋದು ಬಹಳ ಕಷ್ಟ ಐತವ, ಬಹಳ ಕಷ್ಟ ಐತಿ. ನೋಡು, 3 ದಿನದ ಸಂತೆ, ಅದ್ರೊಳಗ ನಮ್ಮ ಬದುಕು ಹೆಂಗ್ ಕಟ್ಕೋಬೇಕು ಅನ್ನೋದು ನಮಗ್ ಗೊತ್ತಿರಬೇಕು. ಏನಂತ ಬಂದಿಯವ್ವ? ಏನ್ ಹತ್ತ ಐತೆ ಅವನ ಹತ್ರ? ಏನು ದುಡಿತಾನೋ, ದುಃಖ ಬಡಿತಾನೋ, ಏನ್ ಮಾಡ್ತಾನ? 4 ಕಾಸು ಸಂಪಾದನೆ ಮಾಡೋ ಮಕ ಐತೆ ಅವನ ಹತ್ರ. ನಾಳೆ ನೀನು ಹೆಂಗ ಸಾಕ್ತಾನವ? ಮನುಷ್ಯಾಗ ಮಾನವೀಯತೆ ಮುಖ್ಯದ ಜೊತೆಗೆ ನಾನು ಹೆಂಗ ಬದುಕಬೇಕು ಅನ್ನೋದು ಒಂದು ಛಲ ಇರ್ಬೇಕು. ಪುಂಡಾಡಿ ಗುಂಡವ, ಎಲ್ಲೋ ತಿಂತಾನ, ಎಲ್ಲೇ ಬೀಳ್ತಾನ, ಎಲ್ಲೇ ಅಡ್ಡಾಡ್ತಾನ. ಅವನು ಬಣ್ಣದ ಮಾತಿಗೆ ಮರಳಾಗಿ. ನೋಡು ತಾಯಿ, ನಾನು ಮನಸ್ಸು ನೊಂದು ಹೇಳಕತ್ತೀನಿ. ಜೀವನ ಅನ್ನೋದು ಬಹಳ ಲೈಟಾಗಿ ತಗೋಬೇಕು, ಬಹಳ ಗಂಭೀರದಿಂದ ತಗೊಂಡು ಜೀವನದ ದಡ ಸೇರೋ ದೂರ ಹೋತ. ಆ ಸಂಸಾರದ ಸಾಗರದೊಳಗ ನಿನ್ನ ನೌಕೆ ನಡಕ ಮುಳುಗಿ ಮಣ್ಣಾಗಿ ಹೋಗುತ್ತ. ಅರ್ಥ ಮಾಡ್ಕೊ. ನಾನು ಮತ್ತೊಮ್ಮೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ಕಾಲಿ ಬೀಳಂದ್ರೆ ಬೀಳ್ತೀನಿ. ಬಿಟ್ಟು ಬಂದ್ಬಿಡವನ, ಅವನ್ ಬಿಟ್ಬಿಡು. ನಾನ್ ನಿನಗ ನೀ ಕೇಳಿದಂತವನ್ನ ಹೊರ ಕರ್ಕೊಂಡ್ಬಂದು ಮದುವೆ ಮಾಡಿಸ್ತೀನಿ. ನಿನಗೆ ಪ್ರೀತಿಗೆ ಇನ್ನೊಂದು ಹೆಸರ ತ್ಯಾಗ. ನೋಡ್ತಾಯಿ, ನನ್ನ ಮಾತು ಅರ್ಥ ಮಾಡ್ಕೊ. ಈಗ ಮಾತಾಡೋ ಮಾತು ನಿನಗ ಕಾರ ಆಗಬಹುದು. ಮುಂದೆ ಜೀವನದೊಳಗ ಕಷ್ಟ ಅನುಭವಿಸ್ತಿ. ಇದು ಸತ್ಯ ಮಾತೈತಿ. ಅಪ್ಪಾಜಿ, ನೀವ್ ಈ ತರ ಬಣ್ಣದ್ದೆಲ್ಲ ಮಾತಾಡಿದ್ರೆ ನನ್ ಮನಸ್ಸು ಕರಗಲ್ಲ. ನನಗೆ ಗೊತ್ತೈತೆ ಅಪ್ಪಾಜಿ ಅವ್ರು ಹೆಂಗದಾರ ಅಂತ ಹೇಳಿ. ಅವ್ರು ಇಷ್ಟ ದಿವ್ಸ ಉಡಾಳಾಗಿರ್ಬೋದು, ಆದ್ರೆ ಇನ್ಮೇಲೆ ಹೆಂಗ್ ನನ್ ನೋಡ್ಕೊಂಡ್ ಹೋಗ್ಬೇಕು, ಹೆಂಗ್ ಜೀವನ ಮುಂದ್ ಮಾಡ್ಕೊಂಡ್ ಹೋಗ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತೈತಿ. ನಿಮಗಿನ ಚೆನ್ನಾಗ್ ಅವ್ನ ನನ್ನ ನೋಡ್ಕೊಂತಾನ, ಇದು ನಿಮಗೆ ನೆನ್ಪಿರ್ಲಿ. ನೋಡ್ ಜನಕಿ, ಒಂದ್ ಮಾತು ಅರ್ಥ ಮಾಡ್ಕೊ.
ನೀನು ಏನಂದ್ರು ಏನ್ ಆಡಿದ್ರು ನನಗೆ ಒಟ್ಟ ಒಂದು ಸ್ವಲ್ಪ ಬೇಜಾರಾಗಿಲ್ಲ. ಜೀವನಾನ ಹಗುರವಾಗಿ ತಗೋಬಾಳವ. ಯಾವ ರೀತಿ ಬದುಕ್ಬೇಕನ್ನೋದು ನಿನಗೆ ಗೊತ್ತಿಲ್ಲ. ನೀನು ಇನ್ನು ಮಳು ಬುದ್ಧಿ, ನಿನ್ನ ವಯಸ್ಸು ತಾಡದ ನಾನು ಬಂದೇನೆ. ನನಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ವಯಸ್ಸಿಗಾದ್ರೂ ಬೆಲೆ ಕೊಟ್ಟು ಬಾ. ನಿನ್ನ ಜೀವನದಾಗ ಸುಖದಿಂದ ಇರಂಗ ನಾನು ನೋಡ್ಕೊಂತೀನಿ. ಅರ್ಥ ಮಾಡ್ಕೊರವ. ನಿನ್ನ ಕೈ ಮುಗಿ. ಅಪ್ಪಾಜಿ ಅಕ್ಕಿ ಹೆಂಗ್ ಕೈ ಮುಗಿತಿ ಕಾಲ್ ಮಾಡಿದ್ದಾಗ ಅಕ್ಕಿ ನೀ ಏನ್ ಹೇಳಿದ್ರೆ ತಿಳ್ಕೊಳ್ಳ ಹೋಗಂಬ ಏನಿಲ್ಲ ನಡಿ ಜಾಂಗ್ ಬರಕ್ ಹೋಗ್ಬೇಡ್ರಿ. ನೋಡು, ಈಗ ತಾನೇ ನಮ್ಮ ಅಪ್ಪಾಜಿ ಬಂದು ಅವ್ನ್ ನಂಬೇಡ, ಅವ್ನ್ ಸರಿ ಇಲ್ಲ, ಅವ್ನ ಕಡೆ ಏನ್ ಐತಿ ಅಂತ ಹೋಗಿದೀನಿ ನಾನ್ ಮದ್ವಿ ಮಾಡ್ಕೊಂಡು ಅಂತ ಅಂದ್ರು. ನಮ್ಮ ಅಪ್ಪಾಜಿ ಅಲ್ದ ಇಡೀ ಊರನ್ನೆಲ್ಲರೂ ಹೇಳಿದ್ರು ನಂಬೇಡ, ಅವ್ನ್ ಮದ್ವಿ ಆಗ್ಬೇಡ ಅಂತ. ಆದ್ರ ನಾನು ಅವ್ರು ಹೇಳಿದ್ ಯಾವ್ದನ್ನು ಮಾತು ತಲೆಗೆ ಹಾಕೊಂಡಿಲ್ಲ. ಪ್ಲೀಸ್, ನೀನ್ ನನ್ ಚೆನ್ನಾಗ್ ನೋಡ್ಕೊಂತೀಯ ಅಂತ ನನ್ ನಂಬಿಕೆ ಇಟ್ಟು ನಾನ್ ನಿನ್ ಜೊತೆ ಬಂದಿದ್ದೀನಿ. ನೀನ್ ನನ್ ಚೆನ್ನಾಗ್ ನೋಡ್ಕೊಂತೀಯಲ್ಲ, ನನ್ ನಂಬಿಕೆ ಸುಳ್ಳು ಮಾಡಲ್ಲ ಅಲ್ಲ. ಚಿನ್ನು, ನಾನ್ ಹೆಂಗ್ ಅದೀನಿ ಅಂತ ನಿನ್ಗೆ ಗೊತ್ತೈತಿಲ್ಲ. ನಿನ್ ರಾಣಿ ತರ ನೋಡ್ಕೊಂತೀನಿ ನಾನು. ನಿಮ್ಮ ಅಪ್ಪನ ಮುಂದನ ಬೆಳ ತೋರ್ಸನಂತ ಚೆನ್ನಾಗಿ ನೋಡ್ಕೊಂತೀನಿ ಆತ. ನೋಡು, ನಾನು ನಿನ್ ಅದ ನಂಬಿಕೆ ಇಟ್ಟು ನಿನ್ ಜೊತೆಗ್ ಬಂದೀನಿ. ಅವ್ರೆಲ್ಲ ಮಾತಾಡಿದ್ದು ಸುಳ್ಳು, ನಮ್ಮಿಬ್ರು ಪ್ರೀತಿ ಪವಿತ್ರವಾದದ್ದು ಅಂತ ಅವ್ರಿಗೆಲ್ಲರಿಗೂ ತೋರಿಸ್ಬೇಕು. ನೀನ್ ಚೆನ್ನಾಗಿ ನೋಡ್ಕೊಂತೀನಿ ಆತ. ತಲೆ ಕೆಡ್ಸ್ಕೊಬೇಡ. ಒಟ್ಟ ರೀಸನ್ ತರ್ಬೇಕಂತ ಮಾಡಿದ್ಯಾ? ಯಾಕೇನಾಯ್ತು? ಇಲ್ಲ, ದುಡ್ಡ ಇಲ್ಲ. ಲಕ್ಷ್ಮಣ್ ಹತ್ರ ಕೇಳಿದ್ದೆ. ಅವ ಇರ್ಲಿ ಬಿಡು, ನನ್ನ ಕಡೆ ಐತಿ, ನಾನು ತಗೊಂಡ್ ಬಂದಿನಿ. ಇರು ಒಂದ್ ನಿಮಿಷ. ಅಲ್ಲ, ತಗೋ, ಇದನ್ನ ತಗೊಂಡು ಹೋಗಿ ರೇಷನ್ ತಗೊಂಡ್ ಬಾ. ಅಲ್ಲ ಮತ್ತೆ ನೀನ್ ಖರ್ಚು ಇಟ್ಕೊಂಡು. ಇಲ್ಲ ನೀನ್ ಹೋಗಿ ತಗೊಂಡ್ ಬಾ. ಸರಿ, ನಾನು ಬರ್ತೀನಿ, ನೀನ್ ಅಲ್ಲಿ ರೆಡಿ ಮಾಡು. ಕುಡ್ದು ಬಂದೇನ್ ನೀನ್? ಚಿನ್ನ, ನಿನ್ನ ಕುಡ್ದಿಲ್ಲ ಚಿನ್ನ ನಾನು. ಸರಿ, ನೀ ಕುಡ್ದು ಬಂದಿ ಅಂತಂದ್ ಇಲ್ಲಿ ತನ ಸ್ಮೆಲ್ ಬರತೈತಿ, ಮತ್ ಕುಡ್ದು ಬಂದಿಲ್ಲ ಅಂತ ಹೇಳತ್ತಿ? ಇಲ್ಲ ಚಿನ್ನ, ನಾನೇನು ಬೇಕಂತ ಕೊಡ್ದಿಲ್ಲ. ನೀನ್ ರೇಷನ್ ತರಕ ದುಡ್ಡು ಕೊಟ್ಟಿದ್ಯಾ, ನಾ ತರಕಂತ ಹೊಂಟಿದ್ದೆ. ನಮ್ ದೋಸ್ತ ಅದ್ರಲ್ಲ, ದೋಸ್ತ ಮದ್ವಿ ಮಾಡ್ಕೊಂಡಿ ಪಾರ್ಟಿ ಏನಿಲ್ಲ ನಂತ ಮತ್ತೆ ಮದ್ವಿ ಮಾಡ್ತಾರ ಸುಮ್ಮನೆ ಬಿಡಕ್ಕಾಗುತ್ತಲ್ಲ. ಹಂಗಾಗಿ ಲೈಟ್ ಆಗಿ ತಗೊಂಡು ನೋಡು, ನೀನ್ ನಂಬ್ಕೊಂಡ್ ಬಂದಿನಿ ನಾನು. ಇವತ್ತ ಲಾಸ್ಟ್ ಆಗಿರ್ಬೇಕು. ಫ್ರೆಂಡ್ಸ್ ಪಾರ್ಟಿ ಅದು ಇದು ಅನ್ನೋದು ಇವತ್ತಿಗೆ ಮುಗಿದು ಹೋಗ್ಬೇಕು. ಇನ್ನೊಂದ್ಸಲ ಇದೇ ರೀತಿ ಮಾಡಿದ್ರೆ ನಾನ್ ಸುಮ್ಮಿರಂಗಿಲ್ಲ. ನೋಡು, ಇದ ಫಸ್ಟ್ ಅಂಡ್ ಲಾಸ್ಟ್ ಆಗಿರ್ಬೇಕು. ಇನ್ಮೇಲೆ ಇದೇ ರೀತಿ ಮುಂದ್ ಆಗಂಗಿಲ್ಲ. ಚಿನ್ನ, ಕುದ್ರಲ್ಲಿ ಹೇಳ್ತೀನಿ, ನಿನ್ ನಾಡ್ಗಿನ ಮೇಲೆ ಕುಡಿಯಲ್ಲತ್ತ. ಸರಿ, ಇದನ್ನ ಎಷ್ಟೆಲ್ಲ ಹೇಳ್ತೀನಿ ನೀನು. ನಿಂಗ್ ನಂಬಿಕೆ ಬರೋತ್ತಲ್ಲ, ನಂಬಿಕೆ ಬರಂಗ್ ಮಾಡ್ತೀನಿ. ಏನ್ ಮಾಡತ್ತಿ? ನೀರ್ ಹಾಕಿಂದ ಇವತ್ತು ಕುಡಿಯೋದ ಬಿಡ್ತೀನಿ. ಇರ್ಲಿ ಸರಿ, ನಾನು ಇದನ್ನ ಒಪ್ಕೊಂತೀನಿ. ಹಂಗೆಲ್ಲ ನೀರ್ ಹಾಕೊಂತಾರೇನೋ. ಬಾ, ತಡಿ ಒರೆಸ್ತೀನಿ. ಬಾ. ಇಲ್ಲ, ನಿಂಗ್ ನಂಬಿಕೆ ಬರೋಲ್ಲ. ಬಾ ಬಾ. ಅಪ್ಪಾಜಿ 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 ಯಾಕೆ ಚಿಂತೆ ಮಾಡಕ್ ಕುಂತಾರ ಅಪ್ಪಾಜಿ? ಆಕೆ ಹೋಗಿ 6 ತಿಂಗಳಾಯ್ತು, ಇನ್ನೂ ಅದ ಚಿಂತೆಗೆ ಯಾಕೆ ಅದ್ರ ಅಪ್ಪಾಜಿ? ಅದ ಚಿಂತೆಗಿದ್ರ ನಿಮ್ಮ ಆರೋಗ್ಯದ ಕತೆ ಏನಾಗ್ಬಾರ್ದು ಅಪ್ಪಾಜಿ. ಟೈಮ್ ಊಟ ಮಾಡ್ರಿ ಅಪ್ಪಾಜಿ. ನಾವು ನಿಮ್ಮ ಮಕ್ಳು ಅದ ಅಪ್ಪಾಜಿ, ನಮ್ಮ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರ ಮಾಡ್ರಿ. ನನಗ ಅರ್ಥ ಆಗತ್ತ ಅಭಿ, ಅರ್ಥ ಆಗತ್ತ. ಏನ್ ಮಾಡ್ಬೇಕು? ಒಬ್ಬಕ್ಕೆ ಮಗಳಂತ ಬಾಳ ಪ್ರೀತಿಯಿಂದ ಬೆಳೆಸಿಬಿಟ್ಟಿವಿ. ನೀನು ನಿಮ್ಮ ಅಕ್ಕ ಒಬ್ಬಕ್ಕೆ ಅಂತ ತಿಳ್ಕೊಂಡು ಅಕ್ಕಿ ಜೊತೆ ಅಷ್ಟು ಸಿಲಿಗಿಂದ ಇರ್ತಿದ್ದಿ. ನೀನು ಮರೆಯಕ್ಕಾಗತ್ತ? ನನಗಂತೂ ಮರೆಯಕ್ಕಾಗೋಲ್ದು. 1 ನಿಮಿಷ ನಾಷ್ಟ ಲೇಟ್ ಆತಂದ್ರ ಅದೇ ಜಗಳ ಮಾಡಾಕಿ.
ಏನಾದ್ರೂ ಶಾಂಪೂ ಇಲ್ಲ ಅಂತಂದಪ್ಪ ಶಾಂಪೂ ಬೇಕು ನನಗೆ ಅಂತ ಬರೀ ಅಪ್ಪಾಜಿ ನಂಗೆ ಅದನ್ನ ಕೊಡಿಸು ನಂಗೆ ಇದನ್ನ ಕೊಡಿಸು ಅಂತ ಕೇಳಕ್ಕೆ ಹೋಗ್ಬಿಟ್ಲು ಕರೆ. ಅದ್ರಲ್ಲಿ ಹೆಂಗದಳೋ ಏನೋ ಆ ದೇವ್ರಿಗೆ ಗೊತ್ತು. ಕುಂತಾಳೋ ಇಲ್ಲೋ ನನಗೆ ಮರ್ಯಾಕ ಆಗತ್ತಿಲ್ಲ ಅಭಿ, ನನಗೆ ಮರ್ಯಾಕ ಆದ್ರೂ ಇರ್ಲಿ ಹೆಂಗಾರ ಇರ್ಲಿ ನನ್ನ ಮಗಳು ಚಲೋ ಆಗಿರ್ಲಿ ಅಂತ ಅಂದು ನಾನು ಆಕೆ ಕೇಕ್ ಹೇಳಿದ್ದೆ ಕೊಡಿಸಿದೆ, ಕೇಕ್ ಹೇಳಿದ್ದೆ ಮಾಡಿದೆ. ನಾನು ನಿನ್ನ ಸುಳ್ಳು ಮಾಡಿ ಆಕಿನ ಕರೆ ಮಾಡಿದ್ದೆ. ನನ್ನ ಮಗಳ ನನ್ನ ಪಾಲಿನ ತಾಯಿ ಅಂತ ಅನ್ಕೊಂಡಿದ್ದೆ. ಏನು ಮಾಡ್ಬೇಕು? ಆದ್ರ ನನಗೆ ಕೊಳ್ಳಿ ಇಟ್ಟು ಹೋಗ್ಬಿಟ್ಲ ನನ್ನ ಮಗ. ಇಲ್ಲದೆ ಮರ್ಯಾಕ ಹಾಕತ್ತಿಲ್ಲಪ್ಪ, ಮರ್ಯಾಕ ಹಾಕತ್ತಿಲ್ಲ. ಅಪ್ಪಾಜಿ ಯಾಕೆ ಹೇಳ್ತೀರಿ ನೀವು? ಆಕಿ ನಿಮ್ ಮ್ಯಾಗ ಕೇಸ್ ಹಾಕ್ತೀನಿ ಅಂದ್ಲಾಕಿ, ನೀವ್ ಅಂತಕಿ ಮ್ಯಾಗ ಚಿಂತೆ ಮಾಡ್ತೀರಲ್ಲ. ಹೋಲ್ ಬಿಡ, ಆಕಿ ಅನುಭವ ಆಕಿ ಕುಂತಾಳ ಆಕಿ. ಏನು ಆತ ಏನ ಆಕೆ ಅಂದ್ಲು ಬಿಟ್ಲು, ಅದು ಒಂದು ಮನ್ಸಿಗೆ ಇರ್ತಿಲ್ಲ ನನಗೆ. ಏನೋ ಹುಡುಗ ಬುದ್ಧಿ ಮಾಡಿಬಿಟ್ಟಾಳ. ಆಕೆ ಸುಖಕ್ಕೆ ಅನುಭವಿಸ್ತಾಳ, ನಮಗ್ ಗೊತ್ತೈತಿ. ಆದ್ರ ಇಲ್ಲಿವರೆಗೂ ಕೈಯಾಗ ಗಿಣಿಯಂಗ ಆಡಿ ಬೆಳೆದಾಳ. ಗಿಡದ ನಂಗ ಹೊತ್ಕೊಂಡ್ ಹೋದ. ಅಲ್ಲಿ ಆಕೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲಪ್ಪ ನನಗಂತೂ ಒಂದೂ ಗೊತ್ತಿಲ್ಲ. ನನಗಂತೂ ಮರ್ಯಾಕ ಆಗತ್ತಿಲ್ಲ ಬಿ, ಮರ್ಯಾಕ ಆಗತ್ತಿಲ್ಲಪ್ಪ, ಮರ್ಯಾಕ ಆಗತ್ತಿಲ್ಲ. ಮರ್ಯಾಕ ಆಗತ್ತಿಲ್ಲ ಬಿ. ಅಪ್ಪಾಜಿ ಇನ್ನೇ ಮಾಡಿ ಆಕಿ ನೆನೆಸ್ಕೊಂಡ್ರ ಸರಿ ಇರಲ್ಲ. ಮತ್ತೆ ಆಕಿ ನಿಮ್ನ 4 ಮಂದಿಗ ತಲೆ ತೆಗಿಸಿಗಾಳ, ಮನಿ ಮರಿದೆಲ್ಲ ತಗೊಂಡ್ಗಳ ಆಕಿ. ಆಕಿ ಬಗ್ಗೆ ನೀವ್ ಕುಂದಿರ್ತೀರ? ಇನ್ನೇ ಮಾಡಿ ಆಕಿ ನೆನೆಸ್ಕೊಂಡು ಈ ಮನೆಗೆ ಯಾರ ಹತ್ರ ಸರಿ ಇರಲ್ಲ. ಮತ್ತ ಮನೆ ಕುಂತ ಎಷ್ಟು ದಿನ ಆತ್ ನೀನು ಹಿಂಗ ಎಷ್ಟು ದಿನ ಅಂತ ಮನೆ ಕುಂದಿರ್ತೀವಿ? 1 ತಿಂಗಳ ಆತೀಗ ನೀ ಮನೆ ಕುಂತು. ಏನಾರ ಹೊರ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ? ಏಯ್ ನಾನೇನು ಗಾಲಿ ಕುಂತಿಲ್ಲ. ಎಲ್ಲಿ ಕೆಲ್ಸ ಕೇಳಿದ್ರ ಕರ್ಕೊಂಡ್ ನೋಡ್ರಿ, ನಾ ಏನ್ ಮಾಡ್ಲಿ? ನೀ ಹಿಂಗ ಎಲ್ಲಾರ ಹತ್ರ ರೊಕ್ಕ ಇಸ್ಕೊಂಡ್ ಕುಡುದು ಮನೆ ಕುತ್ಕೊಂಡ್ರೆ ಇನ್ಯಾರು ನಿನ್ ನಮ್ ಕೆಲ್ಸ ಕರೀತಾರ? ಏಯ್ ಅದನ್ನೆಲ್ಲ ಈಗ ಹೇಳ್ಬೇಕಾಗಿಲ್ಲ, ನನ್ಗೆ ಗೊತ್ತೈತಿ. ಸಿಟ್ಟು ಮಾತ್ರ ಬಾರಿ ಜಲ್ದಿ ಬಂದ್ಬಿಡುತ್ತೆ, ದುಡ್ಡು ಹಾಕೋ ಯೋಗ್ಯತೆ ಇಲ್ಲ. ಜಾಸ್ತಿ ಮಾತಾಡಕತ್ತೀನಿ, ಸರಿ ನೋಡ. ನಿನ್ ನಂಬಿಕೆ ಬಂದಿದ್ದಕ್ ನನಗೆ ಸರಿಯಾಗಿ ಬಹುಮಾನ ಕೊಟ್ಟು ನೀನು. ನಮ್ಮಪ್ಪ ಹೇಳಿದ್ರು ನನಗೆ ಹೋಗ್ಬೇಡ ನಿನ್ ಜೊತೆಗೆ ಅಂತ ಹೇಳಿ. ನಾನ್ ನಿನ್ ನಂಬ್ ಬಂದಿದ್ದಕ್ ಸರಿಯಾಗಿ ಮಾಡಕತ್ತಿ. ನನಗ ಪದೇ ಪದೇ ನಂಬಿಕೆ ಅಂತೀಯಲ್ಲ. ನೀನ್ ಪ್ರೀತಿ ಮಾಡಿ, ನಾನು ಅಷ್ಟೇ ಪ್ರೀತಿ ಮಾಡಿದ್ರೆ. ಇಬ್ರು ಪ್ರೀತಿ ಮಾಡಿದ್ಕ ಇವಾಗ ಇಷ್ಟು ಬಹುಮಾನ ಕೊಟ್ಟಿದೆಯಲ್ಲ. ಜಾಸ್ತಿ ಎಲ್ಲ ಮಾತಾಡ್ಬೇಡ. ಇರೋಕ್ ಇಷ್ಟ ಆಯ್ತಂದ್ರೆ ಇರೋ, ಇಲ್ಲ ಹೋಯ್ತಾರ. ಗುಣ 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 ಯಾರು? ಗುಣ ಅಲ್ಲ ನಮ್ಮ? ಇಲ್ಲ ಅಣ್ಣ. ಎಲ್ಲಿ ಹೋಗ್ಯಾನ? ಇಲ್ಲೇ ಹೊರಗೆ ಹೋದ್ರು. ಯಾಕಂದ್ರೆ ಏನಾಯ್ತು? ಯಾಕಂದ್ರೆ ಏನ್ ಹೇಳ್ಬೇಕು, ನಿನ್ನ ಗಂಡ ನನ್ನ ಹತ್ರ ಸಾಲ ಇಸ್ಕೊಂಡ್ 6 ತಿಂಗಳಾತ. ಅಸಲಿಲ್ಲ ಬಡ್ಡಿ ಇಲ್ಲ. ಯಾವಾಗ ಕೊಡ್ತೀರಿ? ಏನ್ ಆಟ ಆಡಕ್ತಿರ? ಗಂಡ ಹೆಂಡತಿ ಕುಡ್ಕ್ಯದ. ಅವ್ರ ಎದಕ್ ರೊಕ್ಕ ಇಸ್ಕೊಂಡ್ರ ನನಗೆ ಗೊತ್ತಿಲ್ಲ ಅಣ್ಣ. ರೊಕ್ಕ ಇಸ್ಕೊಂಡ್ ಗೊತ್ತಲ್ಲ? ಇಲ್ಲ ನಿನಗೆ ಆರಾಮಿಲ್ಲ ಅಂತಂದ ಹೇಳಿ ಇಸ್ಕೊಂಡ್ ಹೋಗ್ಯಾನ 6 ತಿಂಗಳಿಂದನ. ಹಾ, ನನಗೆ ಆರಾಮಿಲ್ಲ ಅಂತಂದ? ಓ, ನಿನಗೆ ಆರಾಮಿಲ್ಲ ಅಂತಂದ ಹೇಳಿ ಇಸ್ಕೊಂಡ್ ಹೋಗಿದ್ದ. ಇವತ್ತಿಗೆ ಹಸಿಲಿಲ್ಲ ಬಡ್ಡಿನೇ ಇಲ್ಲ. ಕೂಡಿದ್ರೆ ನೆಟ್ಗ ಮಾತಾಡಂಗಿಲ್ಲ. ಫೋನ್ ಹಿಡಿದು ಸ್ವಿಚ್ ಆಫ್ ಮಾಡ್ಕೊಂಡಾನ. ನೋಡವ, ನನ್ಗೆ ಏನ್ ಮಾಡ್ತಿರ ಗೊತ್ತಿಲ್ಲ. ನನಗೆ ಇವತ್ತು ರೊಕ್ಕ ಕೊಟ್ರ ನಾ ಹೋಗಲ್ಲಪ್ಪ ಅಂದ್ರೆ ಹೋಗ ನೋಡು. ಅವ್ರಿಗೆ ಇವತ್ತು ರೊಕ್ಕ ಬೇಕಂದ್ರೆ ಬೇಕಷ್ಟ. ಒಳಗಿದ್ರು ಕರಿ ಅವನ್ನ. ಏ ಅಣ್ಣ, ಒಳಗಿಲ್ಲ ಅವನು, ಎಲ್ಲ ಹೊರಗೆ ಹೋಗಿದ್ದಾನಂತ ಹೇಳಕತ್ತಿಲ್ಲ. ಒಬ್ಬರು ಮಾಡಕ್ ಬರ್ತಾವ, ನಿಮ್ಗ ರೊಕ್ಕ ಕೊಡಕ್ ಬರಲ್ಲ. ನನಗೆ ರೊಕ್ಕ ಕೊಡೋರು ನಾ ಹೋಗಲ್ಲ, ಇಲ್ಲೇ ಕುಂದಿರ್ತೀನಿ.
ಏನ್ ಆಟ ಆಡ್ತೀರಿ ನೀವು ರೊಕ್ಕ ಹಚ್ಕೊಂಡು? ಅಣ್ಣ ಅವ್ರು ಬಂದ ಮೇಲೆ ವಿಚಾರಿಸಿ ಕೇಳಿ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅಣ್ಣ. ಇವಾಗ ಹೋಗ್ರಿ, ಮನಿ ಮುಂದ್ ಕುತ್ಕೊಂಡ್ ಬಾಯಿ ಮಾಡ್ಬೇಡ್ರಿ. ನೋಡವ ಮನೆ ಮುಂದೆ ಕುತ್ಕೊಂಡ್ ಬಾಯ್ ಮಾಡಿದ್ರೆ ಎಷ್ಟು ನೋವು ಆಗತ್ತೆ ನಿನಗ? ನಮ್ಗ ಹಂಗ ನೋವು ಆಗತ್ತ ರೊಕ್ಕ ಕೊಟ್ಟಾದ್ಮ್ಯಾಗ. ನಾ ಹೇಳ್ತಿದ್ದೀನಲ್ಲ ಅಣ್ಣ, ಅವ್ರು ಬಂದ್ಮೇಲೆ ವಿಚಾರಿಸಿ ನಾನು ನಿಮಗೆ ಹೇಳ್ತೀನಿ ಅಂತ. ಅವ ಕಣ್ ತಪ್ಪಿಸಿ ಅಡ್ಡಾಡಕ್ ಕುಂತಾನವ. ನನಗೆ ಅವ್ನ ಮೇಲೆ ನಂಬಿಕೆ ಇಲ್ಲ, ನನಗೆ ರೊಕ್ಕ ಕೊಡೋಲ್ಲ. ನಾನು 4 ಮಂದಿ ಕರ್ಕೊಂಬರ ನೋಡು ಅಷ್ಟ. 4 ಮಂದಿ ಕರ್ಕೊಂಡ್ ಬರ್ತೀನಿ ಪಂಚಾಯತ್ ಯಾರನ್ನ. ಮತ್ತೆ ಹೆಂಗೈತಿ ಅಣ್ಣ? 4 ಮಂದಿ ಕರ್ಕೊಂಡ್ ಬರ್ತೀನಿ ಅಂತ ಎಲ್ಲ ಹೇಳಕ್ ಹೋಗ್ಬೇಡ ಅಣ್ಣ, ನಮಗೂ ಒಂದ್ ಸ್ವಲ್ಪ ಮರ್ಯಾದೆ ಐತಿ. ಮರ್ಯಾದೆ ಇದಕ್ಕಾದ್ರೆ ಈಗಿಂದ ಈಗ ರೊಕ್ಕ ಕೊಟ್ಟು ಮಾತಾಡ ನನಗ. ಚೋರಿ ಅಣ್ಣ. ತಗೋರಿ, ಈಗಾದ್ರೂ ಮನೆ ಮುಂದೆ ಬಂದ ಬದಲಾಡೋದು ನಿಲ್ಸ್ರಿ. ಇದೆಲ್ಲ ಬರೀ ಅಸಲ್ಗೆ ಆತು ಬಡ್ಡಿಗೆ. ಇವೇನು ಏನಾದ್ರು ಸರಿ ಆಯ್ತು. ನಿನ್ ಗಂಟೆಗ ನಾಟಕ ಇನ್ನೇನು ಸಾಲ ಮಾಡ್ಬಾರತ್ತಂತ ಹೇಳಿ. ತಳಲಾಡಿ ಬಂಗಾರ ಓನ ಬಂಗಾರ ಇಲ್ಲೇ ಕುಂತ್ಬಿಟ್ಟಿಲ್ಲ ಬಂಗಾರ. ನಿನಗೊಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತನೆ ನಿನಗೆ? ಸಾಲ್ಗಾರೆಲ್ಲ ಮನಿ ಮುಂದ್ ಬಂದ್ ನಿತ್ಕೊಂಡ್ ಬಾಯ್ ಮಾಡೋಕಾರೆ ನಿನಗೊಂದ್ ಸ್ವಲ್ಪ ಏನಾರ ಐತಿ ಮತ್ ಕುಡ್ಕೊಂಡ್ ಬಂದಿ? ಯಾವನವ ನಮ್ಮ ಮನಿ ಮುಂದ್ ಜಗಳಕ್ಕ ಬರಕ್ ಹೇಳ ನನ್ ಮುಂದೆ ಸಿಗದಾ ಬಿಡ್ತೀನಿ ಅವನ್ನ. ಸಾಕ್ ಬಾಯ್ ಮುಚ್ಚು. ಈ ಗಂಡಸನೆಲ್ಲ ನನ್ ಮುಂದ್ ತೋರ್ಸದಲ್ಲ, ಅವ್ರ ಮುಂದ್ ತೋರ್ಸು. ನನಗ ಗಂಡಸ್ತನ ಬಗ್ಗೆ ಮಾತಾಡ್ತೀನಿ. ನೀನ್ ಲವ್ ಮಾಡಿ ಮದುವೆ ಆಗಿನಿ ನಂಗಂತ್ರು ಜೀವನನ ಬ್ಯಾಸರ ಆಗ್ಬಿಟ್ಟೈತಿ. ನನ್ ಮದ್ವೆಗಿದ್ ಬೇಜಾರಾತ? ನನ್ ಮದ್ವೆಗಿದಕ್ ನಿನ್ ಜೀವನ ಹಾಳಾತ? ನಿನ್ನಂತವ್ ನಾನ್ ನಂಬ್ಕೊಂಡ್ ಬಂದೆಲ್ಲ, ನಾನ್ ತಗೊಂಡ್ ನಾನ್ ನೋಡ್ಕೋಬೇಕಷ್ಟೇ. ನನಗೆ ಎಲ್ಲಾರು ಹೇಳಿದ್ರು ಮನ್ಯಾಗ ಅಷ್ಟೇ ಅಲ್ಲ, ಊರಾಗೆಲ್ರು ಹೇಳಿದ್ರು ನಿನ್ ಮದ್ವೆ ಆಗ್ಬೇಡ, ನಿನ್ ಮದ್ವೆ ಆದ್ರೆ ನನ್ ನಂಬಿಕೆ ದ್ರೋಹ ಮಾಡ್ತಾನ ಅಂತ ಹೇಳಿದ್ರು. ಆದ್ರೆ ನಾನು ಅವ್ರ ಎಲ್ಲಾರ ಮಾತು ತೆಗೆದಾಕಿ ನಾನು ನಿನ್ ಜೊತೆ ಬಂದೆಲ್ಲ. ನೀನೊಬ್ಬ ಮೋಸ್ಕರದಿ, ನಂಬಿಕೆ ದ್ರೋಹಿ ನೀನು. ₹1 ಶಾಂಪು ಕೊಡ್ಸೋ ಯೋಗ್ಯತೆ ಇಲ್ಲಿ ನಿನಗ? ನೀನೊಂದ್ ಮೋಸ್ಕರದಿ ನೀನು. ನನಗ ಮೋಸ್ಕರ ಅಂತೀಯ? ನನಗ ಮಾತಾಡ್ತೀವಿ? ಜಾಸ್ತಿ ಮಾತಾಡಿದಿ ಬಂದ ಬಿಡ್ತೀನಿ. ನಾಯಿ ತರ ಬಿದ್ದಿರ್ಬೇಕ. ಅದು ಬೇಕಿದ್ದು ಬೇಕು ಅಂತಂದು ಜೀವ ತಿಂತೀನ. ನಾನು ಎಷ್ಟೊತ್ತ ಕೊಡ್ಸ್ಬೇಕು ನಿನಗ? ನಿಮ್ಮಪ್ಪನ ಮನೆಗೆ ಹಿಂಗ ಇದ್ದೆ ನೀನು? ಇಷ್ಟ ಇದ್ರ ಇರ, ಇಲ್ಲಂದ್ರ ಹೋಗ್ತೀರ. ಜಾಸ್ತಿ ಹರಡಿದಿ ನೀನಿದ್ರಷ್ಟ ಹೋದ್ರಷ್ಟ. ನಾನು ಇವನ್ನ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನಿಸ್ತಿದೆ. ಇವನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಾನು ಇವನ್ನ ನಂಬ್ಕೊಂಡು ಬಂದೆ. ಚಿನ್ನು, ನಾನು ಹೆಂಗದೀನಿ ಅಂತ ನಿನ್ಗೆ ಗೊತ್ತೈತಿಲ್ಲ. ನಿನ್ ರಾಣಿ ತರ ನೋಡ್ಕೊಂತೀನಿ ನಾನು. ನಿಮ್ಮ ಅಪ್ಪನ ಮುಂದನ ಚೆನ್ನಾಗಿ ಬೆಳೆ ತೋರ್ಸನಂತ ಚೆನ್ನಾಗಿ ನೋಡ್ಕೊಂತೀನಿ ಆತ. ನಾನು ನಿಮ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ದ, ಆದ್ರೆ ಸಾವಿರಾರು ರೀತಿ ಕನಸು ಕಟ್ಟಿದ್ರು ನನ್ನ ತಂದೆ ನನ್ನ ಮೇಲೆ. ಆದ್ರೆ ನಾನು ಇವನ್ ನಂಬ್ಕೊಂಡು ಬಂದು ನನ್ನ
ತಂದೆಗೆ ತುಂಬಾ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನಾನು. ಅಪ್ಪಾಜಿ ನನಗೆ ಸ್ನಾನ ಮಾಡಕ್ ಶಾಂಪೂ ಇಲ್ಲ. ನಾನು ಶಾಂಪೂ ಕೇಳಿದ್ನಲ್ಲ ಅಪ್ಪಾಜಿ ಸ್ನಾನ ಮಾಡಕ್, ಈಗ ಯಾವ್ದು ಇಲ್ಲ ನನ್ನ ಹತ್ರ. ಅಯ್ಯೋ ಅಲ್ಲಮ್ಮ, ನಿನ್ನೆ ನಾನು ಕಿರಣ್ ತಮ್ಮನಿಲ್ಲ ಅಂದ್ರೆ ಶಾಂಪೂ ಇದ್ದಿಲ್ಲ. ಇದ್ದಿಲ್ಲ ಅಪ್ಪಾಜಿ. ಅಲ್ಲಮ್ಮ, ಅದ್ರೊಳಗೆ ನಾನು ನೋಡಿರೋ ಒಂದು ಬಾಕ್ಸ್ ಬರ್ಸಿನಿ. ಇಲ್ಲಪ್ಪ ನನಗೆ ಶಾಂಪೂ ಬೇಕೀಗ. ಇಲ್ಲಿ ಬಿಡಮ್ಮ, ಏನಾತ ಈಗ 2 ನಿಮಿಷ ತಂದ್ಬಿಡ್ತು. ನೀನ್ ಯಾಕೆ ಸಿಟ್ಟಾಕಿ? ಅಬಿ ಬಾರಪ್ಪಲ್ಲಿ, ನಿಮ್ಮ ಅಕ್ಕಗ ಶಾಂಪೂ ಅಂತ ತಂಬರಪ್ಪ. ಅಲ್ಲಿ ಒಳಗ ಇತ್ತು ಅಂತ ಅನ್ಕೊಂಡಿದ್ದೆ, ನಾನ್ ತಂದಿಲ್ಲ. ಬರೀ ಮಗಳಿಗೆ ಸಪೋರ್ಟ್ ಮಾಡ್ತೀರಿ ಬಿಡಪ್ಪಾಜಿ. ನಿನಗ ಮಾಡ್ತೀನಿ ಹೋಗು. ಇನ್ನೊಂದ್ 2 ನಿಮಿಷ ತಡ್ಕೊಂಬಿಡಮ್ಮ, ಸ್ವಲ್ಪ ಶಾಂತಿ ಇರು. ನಿಮ್ ತಮ್ಮ ಹೋಗ್ಯಾನ 2 ನಿಮಿಷ ತರ್ತಾರೆ. ನೀನ್ ಹೋಗಿ ರೆಡಿ ಆಗಿ ಹೋಗಮ್ಮ, ಜಳಕ ಮಾಡಕ್ ಹೋಗೋರು ಅವ ತಂದು ಕೊಡ್ತಾನೆ. ನನಗೆ ಜಲ್ದಿ ತಂದ್ಕೊಡ್ಬೇಕು. ಈ ತರ್ತಾನೆ ಹೋಗಮ್ಮ. ಈ ತರ ಮಾಡ್ಬಾರ್ದಾಗಿತ್ತು. ಅಪ್ಪಾಜಿ ನಾನ್ ನಾಷ್ಟ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನೋಡಿ. ನಾನ್ ಮಾಡಂಗಿಲ್ಲ ನಾಷ್ಟನ. ಯಾಕೆ ನಾನು ಯಾಕೆ ಮಾಡಲ್ಲಮ್ಮ ನಾಷ್ಟ? ನಾನು ಉಪ್ಪಿಟ್ಟು ತಿನ್ನಲ್ಲ ಅಂತಂದ್ರೆ ಅಮ್ಮಗೂ ಗೊತ್ತೈತಿ, ನಿನಗೂ ಗೊತ್ತೈತಿ. ಮತ್ತು ಉಪ್ಪಿಟ್ಟ ಮಾಡ್ದಾಳ, ನಾ ಅದನ್ನ ತಿನ್ನಂಗಿಲ್ಲ ನೋಡಿ. ನನಗಂತ ಸಾಕಾಗೋತ ಹೇಳಿ. ನಾನು ಜಾನು ಏನ್ ಇಷ್ಟ ಐತಿ ಬೆಳಗ್ಗೆ ಕೇಳು, ಅವ್ರೇನಂತ ನಾಷ್ಟ ಮಾಡಿಕೊಡು ಅಂತ ಹೇಳಿನಿ. ಮತ ತಂದ ತಾನು ಮಾಡ್ತಾಳ. ನೀನ್ ಚಿಂತೆ ಮಾಡಬೇಡಮ್ಮ, ಯಾವ್ದು ಟೆನ್ಷನ್ ತಗೋಬೇಡ. ನಿನ್ಗೆ 10 ನಿಮಿಷ ನಿನ್ಗೇನ್ ಇಷ್ಟ ನಾಷ್ಟ ಬೇಕು ಹೇಳ ಅಂತ ಕೊಡು. ನಿನ್ಗೇನ್ ಇಷ್ಟ ನಾಷ್ಟ? ನನಗೆ ಪಲಾವ್ ಬೇಕಪ್ಪ. ಪಲಾವ್ ಬೇಕಾ? ಸುಮ್ಮನೆ 2 ನಿಮಿಷ ತರ್ತೀನಿ. ಲೇ ಅಭಿ ಬಾಯ್ಲೆ, ಏನ್ ಮಾಡಕತ್ತಿ? ಅದನ್ನಿಟ್ಟು ಫಸ್ಟ್ ಅಕ್ಕಗ ನಾಷ್ಟ ಬೇಕು. ಹೋಗಿ ಪಲಾವ್ ತಂಬೋಗ. ಮನೆ ಮಾಡಿ ತಿನ್ಬೇಕ. ಹೋಗಪ್ಪ, ನೀನ್ ಪಲಾವ್ ಬೇಕಾ? ಅಪ್ಪಾಜಿ ಏನ್ ಹೇಳ್ತದ ಅದನ್ನ ನಷ್ಟ ಮಾಡಿ. ನೀವು ರೊಕ್ಕ ಕೊಡ. ನಾ ರೊಕ್ಕ ಕೊಡ್ತೀನಿ ಅಂತ ಹೋಗ್ ಬಾ. ಅದನ್ನಿಟ್ಟು ಬಾ. ನಿನಗೆ ಬೇಕಾದ್ರೆ ಅಲ್ಲಿ ಏನ್ ಒಂದ್ ಪ್ಲೇಟ್ ಪುರಿ ತಿಂದು ಬಾ. ರೊಕ್ಕ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹೋಗು. ನೋಡಮ್ಮ ಜಾರ, ನಿನಗೇನ್ ಇಷ್ಟ ಐತಿ ಕೇಳ, ನಾನು ಕೊಡಿಸ್ತೀನಿ. ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಏನಾದ್ರೂ ಎಲ್ಲಿದ್ದಾರು ತಂದು ಕೊಡ್ತೀನಿ. ನೀನು ಮಾತ್ರ ಹಠ ಮಾಡಬೇಡ. ನೀನು ಖುಷಿ ಇರ್ಬೇಕ, ನನಗೆ ಅಷ್ಟ ಸಾಕು. ನನ್ನ ತಂದೆ ನನ್ಗೆ ಏನೊಂದು ಕೊರತೆ ಆಗದಿರೋ ತರ ನೋಡ್ಕೊಂಡಿದ್ರು. ಕೇಳಿದ್ದಾಗೆಲ್ಲ ತಂದು ಕೊಟ್ಟಿದ್ರು. ಇಲ್ಲ ಅಂದೆ ನನ್ನೊಂಥರ ರಾಣಿ ತರ ನೋಡ್ಕೊಂಡಿದ್ರು ನಮ್ಮಪ್ಪ ನನ್ನ. ಆದ್ರೆ ನಾನು ಎಷ್ಟೊತ್ತ ಕೊಡ್ಸ್ಬೇಕು ನಿನಗ? ನಿಮ್ಮ ಅಪ್ಪನ ಮನೆಗೆ ಹಿಂಗ ಇದ್ದೆ ನೀನು? ಇಷ್ಟ ಇದ್ರ ಈ ಮನೆಗಿರ, ಇಲ್ಲಾಂದ್ರೆ ಹೋಗ್ತೀರಾ? ನನ್ನಂತ ಲೈಫ್ ಯಾವ ಹೆಣ್ಣಿಗೂ ಬರ್ಬಾರ್ದು ದೇವ್ರೆ. ಕೊಡೋ ಫೋನು. ನನಗೂ ಕೊಡು. ಏನ್ ಮಾಡಕತ್ತೀರ? ನೋಡಪ್ಪಾಜಿ ನನಗೆ ಫೋನ್ ಕೊಡತ್ತಿಲ್ಲ. ಅವನೊಬ್ಬನ ನೋಡಕತ್ತಾನ ಆಗಿಂದ. ಕೊಡ ಒಂದಿಟ್ಟು. ಏನಾಗಲ್ಲ ಕೊಡ ಮರ. ಏ ಅಭಿ ಕೊಡ ಫೋನ್. ಏನಾಗಲ್ಲ ಕೊಡ ಮರ. ಯಾವಾಗ್ಲೂ ಅವನೇ ನೋಡ್ತಾನೆ ಫೋನ್. ನನಗೆ ಕೊಡಂಗೇ ಇಲ್ಲ ಅವನು. ಹೋಲ್ ಬಿಡಮ್ಮ, ಅವನ ನೋಡ್ಕೊಂಡ್ ಕುಂದ್ರಲಿ. ನಾಳೆ ನಿನಗೊಂದು ಹೊಸ ಫೋನ್ ಕೊಡಿಸ್ಬಿಡ್ತೀನಿ. ನಾಳೆ ಕರ್ಕೊಂಡು ಹೋಗ್ತೀನಿ. ನಿನ್ಗೆ ಯಾವ್ದು ಮನ್ಸಿಗೆ ಬರ್ತಾ ನೋಡೋ, ನಾಳೆ ಹೊಸ ಫೋನ್ ತಗೊಂಡ್ಬರ್ತೀನಿ ನಾನು ಅಪ್ಪಾಜಿ. ಹೋಗಿ ನಿನಗೆ ಕೊಡಂಗಿಲ್ಲ. ನನ್ನ ಲೈಫ್ ಹಾಳು ಮಾಡ್ಕೊಂಡೇನೋ ಅಂತ ಅನಿಸ್ತಿದೆ. ಸಿಟ್ಟು ಮಾತ್ರ ಬಾರಿ ಜಲ್ದಿ ಬಂದ್ಬಿಡುತ್ತೆ. ದುಡ್ದು ಹಾಕೋ ಯೋಗ್ಯತೆ ಇಲ್ಲ. ಜಾಸ್ತಿ ಮಾತಾಡಕತ್ತೀನಿ. ಸರಿದ ನೋಡ. ಜೀವನ ಮಾಡೋಕ್ ಆಗ್ತಿಲ್ಲಪ್ಪ ನನ್ಗೆ. ಸಾರಿ, ನಾ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ನಿನಗೆ. ನಾ ಅಭಿ ಮೊನ್ನೆ ಸ್ಪೋರ್ಟ್ಸ್ ಅದಾವ ಅಂತ ಹೇಳಿ ಸುಳ್ಳು ಹೇಳಿ ನನಗ ಪಿಕ್ಚರ್ಗೆ ಹೋಗಿ ನಮಗನ ಪಿಕ್ಚರ್ಗೆ. ಅಪ್ಪಾಜಿ ಇದು ಡ್ರೆಸ್ ನೋಡಪ್ಪಾಜಿ ಚೆನ್ನಾಗೈತಿ. ನನಗೆ ಇದನ್ನ ಡ್ರೆಸ್ ಕೊಡು ಅಪ್ಪಾಜಿ. ಅಪ್ಪಾಜಿ ಫೋನ್ ಮಂದಿ ಮ್ಯಾಗ 4ನೇ ತಯಾರಿ ತಗೊಂಡದ. ಅದು 2000 ರೂಪಾಯಿ. ಹೋಗಿಲ್ ಬಿಡು. ಬಾಳ ಅಂದ್ರೆ ನಿಮ್ಮಕ್ಕ ಇನ್ನು ಎಷ್ಟು ದಿವಸ ಇರ್ತಾಳ? ಬಾಳ ಅಂದ್ರೆ 2 ವರ್ಷ ಇಲ್ಲ 3 ವರ್ಷ. ನಾಳೆ ಕೊಟ್ಟು ಗಂಡನ ಮನೆಗೆ ಹೋಗಿ ಹೋಗ್ತಾಳ. ಅವಾಗ ಎಲ್ಲಾ ಆಸ್ತಿ ನೀನು ಅನುಭವಿಸ್ತಿಲ್ಲಿ. ನಿನ್ಗೆ ಎಷ್ಟು ಚಡ್ಡಿ ತಗೊಂಡಿಲ್ಲ? ರೊಕ್ಕ 5000 6000 ಅಂತಂದು ಹೇಳಿ ಒಂದ್ ಡ್ರೆಸ್ ಹಿಂಗ್ ಮಾಡ್ತಿದ್ದಿ. ನಿನಗೆ ಕೊಡ್ತೀನಿ ಸುಮ್ಮನೆ. ಅಪ್ಪಾಜಿ ನಾನು ಇಷ್ಟು ಡ್ರೆಸ್ ತೊಗೊಳೋದಕ್ಕ ಅವನಿಗೆ ಹೊಟ್ಟಿ ಉರಿ. ಅದಕ್ಕೆ ಹಂಗ ಮಾತಾಡ್ತಾನ. ನೋಡಮ್ಮ, ನಿಮ್ ತಮ್ಮನ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ಅವನು ನಿನ್ ಹಂಗನ ಏನಲ್ಲ. ಅವನೇನೋ ಹಂಗ ಒಂದ್ ಮಾತು ಅಂತಾನ ಅನ್ಬೇಕಾನ. ನೋಡು, ನೀನ್ ಖುಷಿಯಾಗಿದ್ರಷ್ಟ ಸಾಕು. ನಿನ್ಗೆ ಏನ್ ಬೇಕು ತಗೋ, ಎಲ್ಲಾ ಕೊಡಿಸ್ತೀನಿ. ನಿಮ್ಮ ಅಕ್ಕಗ ಹಂಗ ಕೊಡ್ಸ್ತಂತ ನೀನು ಚಿಂತೆ ಮಾಡ್ಬಿಡು. ನಿನ್ಗೆ ಏನ್ ಬೇಕಾದ್ರೆ ನಿನಗೆ ಕೊಡಿಸ್ತೀನಿ, ಆಯ್ತಾ? ಸರಿ ಅಪ್ಪ. ನನ್ನ ತಂದೆಗೆ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ನಾನು. ಈ ಥರ ಮಾಡಬಾರ್ದಾಗಿತ್ತು. ತುಂಬಾ ದೊಡ್ಡ ಮೋಸ ಮಾಡಿದೆ ನಾನು ನಮ್ಮ ತಂದೆಗೆ. ಸಾರಿ ಅಪ್ಪ, ಯಾವ ಥರ ಮಾಡಿದ್ದಕ್ಕೆ.
ಜೀವನ ಮಾಡೋಕ್ಕಾಗ್ತಿಲ್ಲಪ್ಪ ನನಗೆ. ಸಾರಿ, ನಾ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ನಿನಗೆ. ಯಾಕಮ್ಮ ಹಿಂಗ್ ಯಾಕಳಾಗತ್ತಿ ನೀನು? ಅಣ್ಣ, ನಿಮ್ ಫ್ರೆಂಡ್ ಬಾಳ ಕಾಟ ಕೊಡಕತ್ತಾನಣ್ಣ. ಏನಾಗೈತಿ ಹೇಳದನ? ಏನಂತ ಹೇಳಣ್ಣ, ಕೆಲ್ಸಕ್ ಹೋಗು ಅಂದ್ರ ಬರೀ ಕುಡಿತಾನ, ಕುಡಿದ್ ಮನೆಗ್ ಬಂದ್ ನನಗ್ ಹೊಡಿತಾನ, ಹೊಡೆಯೋದೆಲ್ಲ ಚುಚ್ಚಿ ಮಾತಾಡ್ತಾನ. ನೀ ನನ್ ಯಾಕೆ ಮದಿವಾದಿ, ನಿನ್ನ ಲವ್ ಮಾಡಿ ನಾನ್ ಮದಿವಾಗಿದ್ದಕ್ಕ ನನ್ ಜೀವನನ ಹಾಳಾತು ಅಂತ ಹೇಳ್ತಾನ. ನಾನ್ ಅವ್ನ್ ಮದಿವಾಗಿದ್ದಕ್ಕ ಅವ್ನ ಜೀವನ ಹಾಳಾಯ್ತಂತಣ್ಣ. ನೀನ ನೋಡಿದ್ದಣ್ಣ ನಮ್ಮ ಅಪ್ಪನ ಮನಿ ಒಳಗ್ ನಾನು ಎಷ್ಟು ಚಂದ ಇದ್ದೆ, ಎಷ್ಟು ಆರಾಮಿದ್ದೆ. ನಾನು ಕೇಳಿದ್ದೆಲ್ಲ ನಮ್ಮ ಅಪ್ಪಾಜಿ ನನಗೆ 1 kg ಗಂಟ್ಲೆ ನಾನು ಕೇಳಿದ ಒಂದು ಶಾಂಪೂ ಕೇಳಿದ್ರೆ 1 ಬಾಕ್ಸ್ ಶಾಂಪೂ ತಂದು ಕೊಡ್ತಿದ್ರಣ್ಣ. ಆದ್ರೆ ನನಗೆ ಆತರ ಏನು ತಂದು ಕೊಡೋದು ಬೇಡ. ಅವ್ನು ನನಗೆ ಪ್ರೀತಿಯಿಂದ 4 ನನ್ನ ಜೊತೆಗೆ ಮಾತಾಡಂಗಿಲ್ಲಣ್ಣ. ಬರೀ ಕುಡಿಯೋದು ಮಾಡ್ತಾನ. ಊರ್ ತುಂಬಾನು ಬರೀ ಸಾಲ ಮಾಡ್ಕೊಂಡು ಸಾಲಗಾರರೆಲ್ಲ ಮನೆ ಮುಂದೆ ಬಂದು ಒದರಾಡ್ತಾರಣ್ಣ. ನೋಡೋಣ, ಸಾಲಗಾರರ ಸಂಬಂಧ ಸಾಕಾಗಿ ನನ್ನ ಮೈ ಮೇಲೆಲ್ಲ ಎಲ್ಲ ಒಡವಿ, ಫೋನು ಎಲ್ಲದನ್ನು ಕೊಟ್ಬಿಟ್ಟಿದ್ದೀನಿ ಅಣ್ಣ. ನಾನು ಏನ್ ಮಾಡ್ಲಿ ಅಣ್ಣ? ನಾನು ಬೇಡಣ್ಣ, ಅವ್ನು ನನಗೆ ಏನು ತಂದು ಕೊಡೋದು ಬೇಡ. ಆದ್ರ ಅವ್ನು ಕುಡಿಲಿಲ್ದಂಗ ಮನೆಗ್ ಬಂದು ಚೆನ್ನಾಗಿ ಹೊರಗಡೆ ದುಡಿದು ಮನೆಗ್ ನನ್ನ ಕೈಯಾಗ 4 ರೂಪಾಯಿ ತಂದು ಕೊಟ್ಟು ನನ್ನ ಜೊತೆ ಖುಷಿಯಿಂದ ಇದ್ರು ಸಾಕಣ್ಣ. ನನಗೆ ಅದ್ ಬಿಟ್ರೆ ಅವನ ಕಡೆಯಿಂದ ನಾ ಏನು ಬಯಸೋದಿಲ್ಲ ಅಣ್ಣ. ನಿನ್ನೆ ಅಣ್ಣ ನೋಡೋಣ, ಕುಡ್ಕೊಂಬಂದ್ ಹೆಂಗೆಲ್ಲ ಹೊಡೆದಿದ್ದಾನ, ಮೈ ಎಲ್ಲ ಕೈಗೆಲ್ಲ ಹೊಡೆದಿದ್ದಾನ, ಬರಂಗ್ ಹೊಡೆದಿದ್ದಾನೆ. ಅವ್ನ್ ನಂಬ್ಕೊಂಬಂದ್ ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆಣ್ಣ. ಸಮಾಧಾನ ಮಾಡ್ಕಮ್ಮ. ಇಷ್ಟ ದಿವಸ ಆದ್ರೂ ನೀ ಯಾಕೆ ಹೇಳಿಲ್ಲ ನನಗ? ಏನೋ ಅಣ್ಣ, ಅವಾಗ ಸರಿ ಹೋಗ್ತಾನೆ, ಇವಾಗ ಸರಿ ಹೋಗ್ತಾನ ಅಂತ ನಾನು ನೋಡಿದೆ ಅಣ್ಣ. ಆದ್ರೆ ಇವ್ನ್ ಸರಿ ಹೋಗೋ ತರ ಕಾಣಿಸ್ತಿಲ್ಲ ಅಣ್ಣ. ಏನ್ ಮಾಡ್ಬೇಕಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಣ್ಣ. ಈಗ ಇರ್ಲಮ್ಮ, ಅವ್ನ್ ಬರ್ಲಿ, ನಾ ಎಲ್ಲ ಮಾತಾಡ್ತೀನಿ ಅಂತ ಕೂಡ. ಮಗ ನೀನ್ ಇಲ್ಲಿ ಕುಂತ್ಬಿಟ್ಟಿಯ? ಕುತ್ಕ. ಈ ಕಡೆ ಕೂತ್ಕಲೆ. ಕಂಫರ್ಟಬಲ್ ಹೋಗಿದ್ದೀನಿ. ಅಡ್ನಾಡಿ ಮಗನ ಆ ಹುಡುಗಿ ಹೆಂಗನ್ಲಿ ಕಾಟ ಕೊಡೋದೆ? ಅಪ್ಪ ನಾನ್ ಎಲ್ಲಿ ಕಾಟ ಕೊಡ್ಲಿಲ್ಲ ಅಪ್ಪ, ಅಕ್ಕಿನ ಒಂದ್ ದೊಡ್ಡ ಕಾಟ ಆಗ್ಯಾಳ. ತಗೋದು ಕೊಡ್ಲ ನಿನಗ? 24 ತಾಸು ಕುಡಿಯೋದನ? ಮದುವೆ ಮಾಡಿದ್ರ ಕುಡಿಯಲ್ಲ ಅಂತಂದು ಹೇಳಿ ಮಾಡಿದ್ರಂದ್ರ ಹಿಂಗ್ ಮಾಡ್ತೇನೆ ನೀನು. ಈಗ 24 ತಾಸು ಕುಡಿಯಕತ್ತಿಲ್ಲ ನೀನು. ಚಂದಾಗ ಒಕ್ಕರ್ ಅಂತಂದು ಹೇಳಿ ಮದುವೆ ಮಾಡಿ ಕೊಟ್ರ ಹಿಂಗ್ ಮಾಡಕತ್ತೀರೇನ್ರಿ ನೀವು? ಆಯ್ಕೆ ಎಲ್ಲ ನಿಂಗೆ ಕಾಟ ಆಕಿ. ಊರ್ ತುಂಬಾ ಸಾಲ ಮಾಡೋದು, ಕುಡ್ಕೊಂತ ಅಡ್ಡಾಡೋದು, ಕೆಲ್ಸಕ್ಕೆ ಹೋಗಲ್ಲ ಬಿಡಲ್ಲ. ಈ ತರ ಮಾಡಿದ್ರೆ ಯಾರು ಇರ್ತಾರೆ ನಿನ್ ಜೋಡಿ? 12 ವರ್ಷ ಮಗನ ಆ ಹುಡುಗಿ ನೋಡಿ ಹೊಡೆದ್ರದ ಬಾರ್ ಮಾಡ್ಯಾವ. ಏಯ್, ಆಕಿ ಮಾಡೋದು ಒಂದಲ್ಲೇ ನಿನಗೆ ಹೆಂಗ್ ಗೊತ್ತಲಿ? ನೀನಲ್ಲಿ ನಮ್ಗೆ ಮದುವೆ ಮಾಡಿ ಸಿಟ್ಟು ಹಳ್ಳದ ಬಿದ್ದ ಚೆನ್ನಾಗಿದ್ದೆ ನಾನು. ಅಲ್ಲೇ ನಿನ್ ಲೈಫ್ ಹಾಳು ಮಾಡ್ದವ. ಆಕಿಲ್ಲ ನಾ ಸಾಯ್ತೀನಿ ಅಂತಂದು ಹೇಳ್ತಿದ್ದಲ್ಲಿ, ಆಕಿ ನಾ ಚೆನ್ನಾಗಿ ನೋಡ್ಕೊಂತಂದು ಹೇಳ್ತಿದ್ದಲ್ಲಿ ನೀನು. ಇದೇನ್ರಿ ಆಕಿ ನೀನು ಚೆನ್ನಾಗಿ ನೋಡ್ಕೊಳದ್ ನೀನು. ಈ ನನ್ನ ಮ್ಯಾಗ ಹಾಕಿಬಿಟ್ರಲ್ಲ ನೀನು. ಲವರ್ಸ್ನ ಫ್ರೆಂಡ್ಸ್ ಒಂದ್ ಮಾಡಿದಕ್ಕ ಸರಿಯಾಗಿ ಬಹುಮಾನ ಕೊಡ್ಲಿ ನನಗೆ. ಅಷ್ಟೆಲ್ಲ ಕಷ್ಟಪಟ್ಟು ನೀನು ಒಂದ್ ಮಾಡಿದಕ್ಕ ನಿನ್ನ ಹಳಕ್ ದಬ್ಬಿ ಬಿಟ್ವಲ್ಲ ನಾವು. ಲೈ, ಆಕಿನ ಜೋಡಿ ಸಂಸಾರ ನೆಟ್ಟು ಮಾಡ್ಕೊಂಡು ಹೋದಿ ಸರಿ. ನೀನು ಮುಂದಕ್ಕೆ ಏನ್ ಆಕಿ ಅನ್ನೋದು ಗೊತ್ತಿಲ್ವ ನೀನು? ಕೈ ಬಿಡ, ನಾನ್ ಮನೆ ವಿಚಾರ ಮಾತಾಡಕ್ ನೀ ಅವಂಡೆ. ನಾನು ಯಾರ ಅಲ್ಲೇ? ಲೈ, ಕಷ್ಟದಾಗಿದ್ದಾಗ ನನ್ನ ಕಡೆ ಬಂದು ಹೆಲ್ಪ್ ಕೇಳಿದ್ಲೆ ನೀನು. ಈಗ ನಾನಾ ಯಾರಂತ ದಬ್ಬಕತ್ತಿಲ್ಲ ನೀನು. ನಿಮ್ಮಿಬ್ಬರು ಒಂದು ಮಾಡಿದಕ್ಕ ಕರೆಕ್ಟ್ ನಮ್ಗೆ ಬಹುಮಾನ ಕೊಡ್ಲಿ ನೀನು. ಬೇತಂಗಿ ಅವನ ಮದುವೆ ಮಾಡಿದಾಗ ಕರೆಕ್ಟ್ ಇರ್ತಾನಂತ ಮಾಡಿದ್ವಿ. ಅವ ಈಗ ಕೆಟ್ಟ ಕೆರ ಹಿಡ್ಯಾಕತ್ತಾನವ. ಈಗ ನೀ ಏನು ಮಾಡ್ಬೇಡ, ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡಿ ನೀನು. ನಾವು ಮದುವೆ ಮಾಡಿದ್ರೆ ತಪ್ಪಾಗ್ಬಿಡೈತಿ. ಈಗ ಅದು ಹೋಗಿ ಸುಮ್ಮನೆ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು. ಅವ ಏನ ಮಾಡ್ಕೊಂಡು ಸಾಯ್ದವ. ಅವಾಗ ಅವ ಬುದ್ಧಿ ಗೊತ್ತಾಗತ್ತ ಅವಾಗ. ಲೇ, ನಮ್ಮ ಸಂಸಾರನ ಕೆಡ್ಸಕ್ ಬರ್ತೀನಿ ಅಣ್ಣ. ಏಯ್, ಆ ತೆಂಗಿ ಮಸೂರಿ ನೋಡಿ ಸುಮ್ಮನೆ ಹೊಂಟಿ ನಾನು. ಮತ್ತ ತಂಗಿ ಮದುವೆ ಮಾಡಿಸಿ ನಮ್ದು ತಪ್ಪಾಗ್ಬಿಡೈತಿ. ಅವ ಮದುವೆ ಮಾಡ್ಲಿಕ್ಕೆ ಮುಂಚೆಗ ಅವ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾನ ಅಂತ ಹೇಳಿ ಮಾಡ್ಸಿದ್ವಿ ನಾವು. ಆದ್ರೆ ಈ ತರ ಮಾಡ್ತಾನಂತ ಗೊತ್ತಾಗಿಲ್ಲ. ನಮ್ದು ತಪ್ಪಾಗ್ಬಿಡೈತಿ. ನಿಮ್ಮ ಅಪ್ಪನ ಮನೆಗೆ ಹೋಗಿ ಚೆನ್ನಾಗಿರವ. ಅಣ್ಣ, ಯಾವ ಮುಖ ಹೊತ್ಕೊಂಡ್ ಹೋಗ್ಲಿ ಅಣ್ಣ ನಾನು ನಮ್ಮ ಅಪ್ಪನ ಮನೆಗೆ? ತಂದೆ ತಾಯಿ ಕೆಟ್ಟರ್ಲವ, ಒಮ್ಮೆಟ್ಟು ಹೋಗಿ ತಪ್ಪಾಗಿತ್ತು ಅಂತ ಕೇಳ. ಹಾಗಲ್ಲ ಅಣ್ಣ, ನಾನು ನನ್ನ ಮನೆ ಬಾಗ್ಲಿ ಬಂದ ತುಂಬಾನೇ ಅವ್ರಿಗೆ ಅವಮಾನ ಮಾಡಿಬಿಟ್ಟಿದ್ದೀನಿ ಅಣ್ಣ. ಇವಾಗ ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅಣ್ಣ ಅವ್ರಿದ್ರಿಗೆ? ಆಗಲ್ಲ ಅಣ್ಣ, ನನ್ನ ಕೈಲಿ ಹೋಗ್ಬಿಡ್ಲಿಲ್ಲ ಅಂತ ಅನ್ಸಾದತ್ತಣ್ಣ. ಆ ತರ ಎಲ್ಲ ಮಾತಾಡ್ಬಿಡವ. ನಿನ್ ತಂದಿ ಬಾಳ ಒಳ್ಳೆಯವ್ರ. ಹೋಗಿ ಒಮ್ಮೆಟ್ಟು ತಪ್ಪಾಗಿತ್ತು ಅಂತ ಕೇಳ. ಅದ ನಿನ್ನ ಬರ್ಲಿ ನಾನು.
ನಾ ಏನ್ ಮಾಡ್ಲಿ ಇವಾಗ? ಈ ಕಡೆ ನನ್ನ ಫ್ಯಾಮಿಲಿ, ನನ್ನ ತಂದೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತಿದ್ರು. ನಾನಿವಾಗ ಅವ್ರನ್ನೂ ಕಳ್ಕೊಂಡೆ. ಇವನು ನಂಬ್ಕೊಂಡು ಬಂದೆ. ನಾನು ಕೊನೆವರೆಗೂ ಉಸಿರಾಗಿ ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತಂದೆಲ್ಲ ಹೇಳ್ದ. ಇವನು ಈ ಥರ ಆಡ್ತಿದ್ರೆ ನನಗೆ ಇವನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಏನು ಮಾಡಲಿ ನಾನಿವಾಗ? ಒಂದ್ಸಲ ನಮ್ಮ ಅಣ್ಣ ಹೇಳ್ದಂಗೆ ಹೋಗಿ ನಾ ಕೇಳ್ತೀನಿ ಅಪ್ಪನಿಗೆ, ಸಾರಿ ಅಪ್ಪ ಅಂತ. ಅಪ್ಪಾಜಿ ಅಪ್ಪಾಜಿ ಯಾರು ನೀನು? ಯಾರು ನೀನು? ನಾನಪ್ಪಾಜಿ ನಿನ್ನ ಮಗಳು. ನನ್ನ ಮಗಳ? ಸರಿ, ನನ್ನ ಮಗಳಾದ್ರೆ ಹಿಂಗೆ ಇದ್ದಿದ್ದಿಲ್ಲ. ನನ್ನ ಮಗಳು ಭಾಳ ಒಳ್ಳೆಕಿ, ಭಾಳ ತಿಳ್ದಕ್ಕೆ ಅಂತ ಅನ್ಕೊಂಡಿದ್ದೆ. ನನ್ನ ಮಗಳು ಹಿಂಗಿರಕ್ಕೆ ಸಾಧ್ಯನೇ ಇಲ್ಲ ಬಿಡು. ನೀ ನನ್ನ ಮಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳು ಹಿಂಗಿರ್ತಿದ್ದಿಲ್ಲ. ನನ್ನ ಮಗಳು ನನ್ನ ಭಾವನೆಗೆ ಬೆಲೆ ಕೊಟ್ಟಾಗಿದ್ಲು, ನನಗೆ ಪ್ರೀತಿ ವಿಶ್ವಾಸ ಕೊಡ್ತಿದ್ಲು. ನನ್ನ ಮಗಳು ತನ್ನ ತಿಳಿದಾಗ ತಾನು ಮಾಡ್ತಿದ್ದಿಲ್ಲ. ನನ್ನ ಗೌರವಕ್ಕೆ, ನನ್ನ ಆಸ್ತಿ ಅಂತಸ್ತಿನಲ್ಲಿ ಕಮ್ಮಿ ಇರೋರ್ಲೆಕ್ಕ, ಮಾನ ಮರ್ಯಾದೆ ಗೌರವದಾಗ ದೊಡ್ಡ ಹಂಗಂತ ಅನ್ಕೊಂಡು ನನ್ನ ಮಗಳು ನಮ್ಗೆ ಪ್ರತಿಯೊಂದು ಕೊಡ್ತಿದ್ಲು. ಪ್ರತಿಯೊಂದರಿಗೂ ಪ್ರೀತಿ ವಿಶ್ವಾಸ ಕೊಡ್ತಿದ್ಲು. ಹಂಗಿದ್ದಲ್ಲ ಆಕಿ ನನ್ನ ಮಗಳು. ನೀನು ನನ್ನ ಮಗಳಲ್ಲ. ನೀನು ಯಾರೋ ಗೊತ್ತಿಲ್ಲ ನನಗೆ. ಹೋಗು. ಅಪ್ಪಾಜಿ ಸಾರಿ ಅಪ್ಪಾಜಿ, ನನ್ನಿಂದ ತಪ್ಪಾಗೈತೆ ಅಪ್ಪಾಜಿ. ಪ್ಲೀಸ್ ಅಪ್ಪಾಜಿ, ಸರಿ, ಪ್ಲೀಸ್ ಅಪ್ಪಾಜಿ. ನಾನು ಮಾತಾಡ್ಸ್ಬೇಡ. ಯಾರು ನನಗೆ ಗೊತ್ತಿಲ್ಲ. ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ. ಅಪ್ಪಾಜಿ ಸಾರಿ ಅಪ್ಪಾಜಿ, ತಪ್ಪಾಗೈತೆ ಅಪ್ಪಾಜಿ. ಅಪ್ಪಾಜಿ ಮಾತಾಡಬೇಡ. ಈಗೇನು ತಪ್ಪಾಗೈತೆ ಅಂತ ಬಂದು ಕೇಳಿದ್ರೆ ಏನಾಯ್ತು? ಕಾಲ ಮಿಂಚೋಗೈತಿ. ನಾನು ನಿನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ, ಅಷ್ಟು ಪ್ರೀತಿ ಇಟ್ಟಿದ್ದೆ, ಮಗಳನ್ನ ಮಮಕಾರ ಇಟ್ಟಿದ್ದೆ. ನೀ ನಾನು ಕೊಟ್ಟ ಪ್ರತಿಫಲ ಏನು? 4 ಮಂದಿ ಒಳಗ ನನ್ನ ಮರ್ಯಾದೆ ಕಳೆದಿ. 4 ಜನರೊಳಗ ನಾನು ತಲೆ ತಕ್ಕಂಗೆ ಮಾಡಿದಿ. ಇಡೀ ಊರ್ ಜನ ಎಲ್ಲ ನನ್ನ ನೋಡಿ ನಗಂಗ ಮಾಡಿದಿ. ಹಾಡಿ ಅವ್ರ ನಕ್ಕ ಚಪ್ಪಲಿ ತಟ್ಟಂಗ ಮಾಡಿದಿ. ನನಗೇನು ಕೊಟ್ಟಿ ನೀನು? ನನಗೆ ಕೊಟ್ಟಿದ್ದಾದ್ರೆ ಏನು? ನಾನು ನಿನಗೇನು ಕೊಟ್ಟೆ? ಪ್ರೀತಿ ಕೊಟ್ಟೆ, ವಾತ್ಸಲ್ಯ ಕೊಟ್ಟೆ, ಮಮತೆ ಕೊಟ್ಟೆ, ಮಗಳನ್ನ ಮಮಕಾರ ಕೊಟ್ಟೆ. ನೀನು ಏನು ಕೇಳಿದ್ರು ಇಲ್ಲ 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 ಅನ್ಲಾರ್ದಂಗ ಎಲ್ಲ ಕೊಟ್ಟೆ. ಅದು ನೀನು ನನಗೆ ಕೊಟ್ಟಿದ್ದೇನು? ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದಿ ನೀನು. ನಾನು ಅಲ್ಲಿವರೆಗೆ ನೀನಿದ್ದಲ್ಲಿವರೆಗೆ ಬಂದು ಮಗಳ ಬಾರವ್ವ ಬಾ, ನಿಮ್ಮ ಅಪ್ಪನಿಗೆ ಕರುಣಿನ ಕೂಗು ಕೇಳಂತ ಕೈಕಾಲ ಬಿದ್ದೆ. ನನಗೆ ನೀನು ಏನು ಕೊಟ್ಟಿ? ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದಿ. ನಾನು ಬರಂಗಿಲ್ಲ, ನನಗೆ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ಮಮಕಾರ ದೊಡ್ಡದಲ್ಲ, ನೀನು ಹೋಗಂತ ನಾನು ಹೊರಗಟ್ಟಿದಿ. ಬೀದಿ ನಾಯಕಿಂತ ಕಡಿಮೆ ಮಾಡಿದೆ ನನ್ನ. ಇವತ್ತು ಎಲ್ಲ ಮಾಡೋದು ಮಾಡಿ, ಎಲ್ಲ ಆಗೋದಾಗಿ, ಎಲ್ಲ ಮುಗಿಸ್ಕೊಂಡು ಮತ್ತೇನು ಉಳ್ದತ್ತವ ಈಗ ನನ್ನ ಹತ್ರ ಬಂದು ತಪ್ಪಾಗೈತೆ ಅಂತ ಕೇಳಿದ್ರ ಆಯ್ತು. ನಿನ್ನಂಗ ನಾನು ತಪ್ಪಾಗೈತೆ ಅಂತಂದು ಕ್ಷಮಿಸ್ಬಿಡ್ತೀನಿ. ಆಯ್ತು, ನನಗೆ ಮರ್ಯಾದೆ ಕೊಡ್ತೀಯ? ಒಳ್ಳೆ ನನ್ನ ಮರ್ಯಾದೆ ತುಂಬುತ್ತ 4 ಜನ ಆಡ್ಕೊಂಡು ತಿಂದಕ್ಕೆ ಹೋಗುತ್ತಾ? ನೀನು ನನ್ನ ಮಗಳಲ್ಲ. ನೀನು ಯಾರು ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿದ್ದ ಹೋಗು, ಹೋಗು. ಯಾವ ಮಕ್ಕಳು ಇಲ್ಲಿ ಬಂದಿ ನೀನು? ಎಲ್ಲ ನಮ್ಮ ಮರಿ ತಗದ ನಮ್ಮ ಮನೆಯೊಳಗೆ ಕಾಲಿಟ್ಟ ಕಾಲ ಕಡಿತೀನಿ ನಿಂದ. ಹಂಗಲ್ಲ ಅದು. ನಡಿ ಅಪ್ಪಾಜಿ, ಜಾನು ನೀನು ಎಲ್ಲಿಗೆ ಹೋಗ್ತೀನಿ? ಅಬ್ಬಿ, ನನ್ನ ಜೀವನದಾಗ ತುಂಬಾ ನೊಂದು ಬಂದೀನಿ. ಪ್ಲೀಸ್ ಅಬ್ಬಿ, ಅರ್ಥ ಮಾಡ್ಕೋ. ಅವತ್ತು ನಾವು ನಿಮ್ಮ ಮನೆ ಮುಂದೆ ಹಿಂಗ ಬಂದಿವಿ. ನಮ್ಮ ಕಣ್ಣೀರು ಬೆಲೆ ಕೊಟ್ಟು ಇನ್ನೇನ ಈಗ ಕಷ್ಟ ಬಂದೈತಿ, ಅದಕ್ಕ ಮನೆ ಮುಂದೆ ಓಡೋಡಿ ಬಂದೀನಿ. ನೀನು ಅವತ್ತ ನಿನ್ ಕೈಗ ಕಡ್ಡಿ ಕೊಟ್ಟು ಹೇಳ್ತಿ, ಅವಾಗ ಎಲ್ಲುತ್ತಿ ಬುದ್ಧಿ ನಿನ್ಗ. ನೋಡಬಿ, ನೀನು ಸುಮ್ಮನೆ ಅಂದು ಯಾಕೆ ಬಾಯಿ ಹೊಲಸು ಮಾಡ್ಕೊಂತೀಯೋ? ನೋಡು, ಅವ್ರವ್ರು ಮಾಡಿದ ಕರ್ಮದ ಫಲ ಅವ್ರು ಅನುಭವಿಸಕ ಬೇಕು. ನೀ ಇಲ್ಲದೆಲ್ಲ ಮಾತಾಡಿ ನೀನು ಕೀಳಾಗಬೇಡ ಅದರಲ್ಲಿ. ನೋಡು ತಾಯಿ, ನಿನ್ನ ಸಲುವಾಗಿ ನಾವು ನೊಂದು ಬಂದುಬಿಟ್ಟಿವಿ. ನನ್ನ ಮನಸ್ಸು ಹೂವಿನಂಗಿತ್ತು, ಅದನ್ನ ಕಲ್ಲಲ್ಲ ಗುಂಡು ಕಲ್ಲು ಮಾಡಿದಕ್ಕೆ ನೀನು ಏನು ಹೇಳಿದ್ರು ನನ್ನ ಮನಸ್ಸು ಕರಗಂಗಿಲ್ಲ ಇವತ್ತು. ನೋಡು ತಾಯಿ, ನೀನು ಯಾರೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ಮತ್ತೆ ವಾಪಸ್ ಬಂದು ನಮ್ಮ ಮನಸ್ಸು ಗಾಯಗೊಳಿಸ್ಬೇಡ. ಇನ್ನು ದಯವಿಟ್ಟು ಕೈ ಮುಗಿತೀನಿ. ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ, ಹಂಗ ನೋಡ ಅಪ್ಪಾಜಿ. ಬೇಡ, ಹೋಗ್ಬಿಡವ.
ಚಿಂತೆ ಹಿಂಸೆ ಅನುಭವಿಸ್ಲಿಲ್ದಂಗೆ ಕರ್ಕೊಂಡ್ಬಿಡವ ನಿನ್ ಕಡೆಗೆ. ಈ ಎಲ್ರಿಗೂ ನಮಸ್ಕಾರ. ಯಾವುದೇ ನಿರ್ಧಾರ ಮಾಡೋ ಮೊದಲು ಯೋಚನೆ ಮಾಡೋದು ತುಂಬ ಅಗತ್ಯ. ಈ ಕಥೆಯಲ್ಲಿರೋ ಹುಡುಗಿ ಕೇವಲ ಆಕರ್ಷಣೆಗೆ ಒಳಗಾಗಿ ದುಡುಕಿನ ನಿರ್ಧಾರವನ್ನು ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಬೆಳೆಸುವಂತಹ ತಂದೆ ತಾಯಿಗಳ ಆಸೆ ಅಂತಂದ್ರೆ ಮಕ್ಕಳು ಒಳ್ಳೆ ಭವಿಷ್ಯ ಕಾಣಲಿ ಅಂತ. ತಂದೆ ತಾಯಿಗಳು ವಿರೋಧಿಸ್ತಾ ಇದ್ದಾರೆ ಅಂತಂದ್ರೆ ಅದು ದ್ವೇಷದಿಂದ ಅಲ್ಲ, ಅದು ಅವರ ಅನುಭವದಲ್ಲಿ ಕಂಡಂತಹ ಕಟು ಸತ್ಯ. ಪ್ರೀತಿ ಅಂದ್ರೆ ಕೇವಲ ಮಾತು, ಆಕರ್ಷಣೆ, ಕಾಮ ಅಷ್ಟೇ. ತಾಪ ತಣಿದಾಗ ಎಲ್ಲ ನಿಸ್ಸತ್ವ. ಒಂದು ತಪ್ಪು ನಿರ್ಧಾರದಿಂದ ಇಡೀ ಜೀವನ ಹಾಳಾಗುತ್ತೆ. ನಿಮ್ಮ ತಂದೆ ತಾಯಿಗಳ ನೆಮ್ಮದಿ, ನಿಮ್ಮ ನೆಮ್ಮದಿ, ಗೌರವ ಎಲ್ಲ ಹಾಳಾಗುತ್ತೆ. ಎಲ್ಲ ಯುವಕ ಯುವತಿಯರಲ್ಲಿ ಒಂದು ವಿನಂತಿ ಏನಂದ್ರೆ ಜೀವನವನ್ನ ರೂಪಿಸ್ಕೊಳ್ಳಿ. ಕ್ಷಣಿಕ ಸಂತೋಷಕ್ಕಾಗಿ ಜೀವನವನ್ನ ಹಾಳು ಮಾಡ್ಕೋಬೇಡಿ. ದುಡುಕದೆ, ಆಕರ್ಷಣೆಗೆ ಒಳಗಾಗದೆ ಜೀವನವನ್ನು ನಡೆಸಿ. ತಂದೆ ತಾಯಿಗಳ ಮಾತು ಕೇಳಿ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಗೌರವವನ್ನು ಉಳಿಸಿ.